ಕುಶಾಲನಗರದಲ್ಲಿ ಶೀಘ್ರದಲ್ಲೇ ಡಿಆರ್ಸಿ ಮೂವಿ ಥಿಯೇಟರ್ ಶುಭಾರಂಭಗೊಳ್ಳಲಿದೆ ಎಂದು ಡಿಆರ್ಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಹನುಮಂತ್ ಮತ್ತು ವೈಶಾಲಿ ಹನುಮಂತ್ ಅವರು ತಿಳಿಸಿದ್ದಾರೆ. ಕುಶಾಲನಗರ ತಾವರೆಕೆರೆ ಮುಂಭಾಗ 3 ಸ್ಕ್ರೀನ್ಗಳನ್ನು ಒಳಗೊಂಡ ಡಿಆರ್ಸಿ ಥಿಯೇಟರ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಕೆಲವು ಅಗತ್ಯ ಅನುಮತಿ ದೊರೆತ ಬಳಿಕ ಥಿಯೇಟರ್ ಕಾರ್ಯಾರಂಭ ಮಾಡಲಿದೆ. ಎಲ್ಲ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಒಳಗೊಂಡಿರುವ ಥಿಯೇಟರ್ ಕೊಡಗು ಮೈಸೂರು ಭಾಗದ ಸಿನಿಪ್ರಿಯರಿಗೆ ಮುಂದೊಂದು ವಾರದಲ್ಲಿ ರಸದೌತಣ ನೀಡಲಿದೆ ಎಂದರು. ಥಿಯೇಟರ್ ಸ್ಥಾಪನೆ ಮೂಲಕ ಸ್ಥಳೀಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗುತ್ತೆ ಎಂದರು. ಕೆಲವುದೊಂದು ಚೆನ್ನೈದು ಇತ್ತು ಅಂದ್ರೆ ಚೆನ್ನೈನಲ್ಲಿರುತ್ತೆ. ಸರ್ವಿಸ್ ಪ್ರೊವೈಡರ್ ಬೇಸ್ಡ್ ಕ್ಯೂಬ್ ಬೇಸ್ಡ್ ಔಟ್ ಆಫ್ ಚೆನ್ನೈ ಅವರು. ಬಟ್ ಇವಾಗ ಸ್ಕ್ರಾಬಲ್ ಅಂತ ಇದೆ, UFO ಅಂತ ಇದೆ, ಹಲವಾರು ಜನ ಇದ್ದಾರೆ. ನಾವು VR ವಿತ್ ನಾವು ಕ್ಯೂಬ್ ಅವ್ರ ಜೊತೆ, ಯಾಕೆ ಸರ್ವಿಸ್ ಚೆನ್ನಾಗಿದೆ, ಹಾಗಾಗಿ ನಾವು ಕ್ಯೂಬ್ ಅವ್ರ ಜೊತೆ ಚೆನ್ನೈ ಇಂಜಿನಿಯರ್ಸ್ ಮೈಸೂರಲ್ಲೇ ಇದ್ದಾರೆ. ಸ್ಟೇಷನ್ ಮೈಸೂರು. ಎನಿಥಿಂಗ್ ಬೇಕು ಅಂದ್ರೆ 2 hours ಬಂದು ಮಾಡ್ಬಿಡ್ತಾರೆ. ಅದರಿಂದಾಗಿ ನಮಗೆ ಅದು ಅನುಕೂಲ ಆಗುತ್ತೆ. ಸ್ಟೆಪ್ ಲೈಟ್ಸ್ ಆಕ್ಚುಲಿ ಇದು ಕೂಡ ಪವರ್ ಕಟ್ ಆಫ್ ಆದರೂ ಕೂಡ ಸ್ಟೆಪ್ ಲೈಟ್ ಆಫ್ ಆಗಲ್ಲ. ಸೊ ದಟ್ ಅವರಿಗೆ ಬೇಸಿಕ್ ಲೈಟಿಂಗ್ ಅಂತ ಇರ್ತದೆ. ಆಮೇಲೆ ಡೋರ್ಸ್ ಕೂಡ ಎಲ್ಲ ಪುಷಿಂಗ್ ಔಟ್. ಉಸಿರಾಟದ ಸಮಸ್ಯೆಗಳು ಕೂಡ ಬಹಳಷ್ಟು ಇರುತ್ತೆ. ಮುಗಿದ ತಕ್ಷಣ ನೀವು ಹೇಳಿದಂಗೆ ಕರೆಂಟ್ ಹೋಗಿದೆ ಅಂತ ಸಂದರ್ಭದಲ್ಲಿ ಸೊ ನೀವು ಹೇಳಿದಂಗೆ ಪುಷಿಂಗ್ ಔಟ್ ಪ್ಯಾನಿಕ್ ಅಲ್ಲಿ ಪುಷ್ ಔಟೇ ಮಾಡೋದು ಯಾವಾಗಲೂ. ಇದು ಅಪ್ರಾಕ್ಸಿಮೇಟ್ಲಿ 49 feet ಬರುತ್ತೆ ಸರ್. ಬೈ 2.35 ಆಸ್ಪೆಕ್ಟ್ ರೇಷಿಯೋ ನಮಗೆ. ಅಂದ್ರೆ ಸಿನಿಮಾ ಸ್ಕೋಪ್ ಅಂತ ಏನು ಹೇಳ್ತೀವಿ 2.31 ಇದ್ರೆ ಇದು 2.35 ಇರಬೇಕು. 1 ಹೈಟ್ ಇದ್ರೆ ಲೆಂತ್ 2.35 ಇರಬೇಕು. ಸೊ 50 ತಕ್ಕಂಗೆ ಇದು ಅರೌಂಡ್ 20-22 feet ಬರುತ್ತೆ. ಸೊ ದಟ್ ಇಸ್ ದಿ ಸೈಜ್ ಆಫ್ ಕೊಡಗಿಗೆ ಬಂದಿರೋದು. ಫಸ್ಟ್ ಟೈಮ್ ಈ ಟೆಕ್ನಾಲಜಿ ಕೊಡಗಿಗೆ ಬಂದಿರೋದು. AES 67 ಅಂತ ಡಿಜಿಟಲ್ ಸೌಂಡ್ ಇದು. ಇದ್ರಲ್ಲಿ ನಿಮಗೆ ಅನಲಾಗ್ ಪ್ರೊಸೆಸರ್ ಆಗಲಿ ಆಂಪ್ಲಿಫೈಯರ್ಸ್ ಆಗಲಿ ಇರೋದಿಲ್ಲ, ಅನಲಾಗ್ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಡಿಜಿಟಲ್. AES 67 ಅಂತ ಅದರ ಟೆಕ್ನಾಲಜಿ ಹೆಸರು. ಮೊದಲು ಡಾಲ್ಬಿ ಅಟ್ಮಾಸ್ ಅಂತ ಬರ್ತಾ ಇತ್ತಲ್ಲ, ಅದರ ಸೇಮ್ ಟೆಕ್ನಾಲಜಿ. ಡಾಲ್ಬಿ ಅವ್ರದ್ದು ಬ್ರ್ಯಾಂಡ್ ಇದೆ ಡಾಲ್ಬಿಗೆ, ಇದಕ್ಕೆ ಬ್ರ್ಯಾಂಡ್ ಇಲ್ಲ. ಬಟ್ ಇವಾಗ ಅದೇ ಟೆಕ್ನಾಲಜಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಕಾಣಿಸ್ತದೆ. ನಮ್ಮ ತಾತ ಮೈಸೂರಲ್ಲಿ ಶಾಂತಲಾ ಥಿಯೇಟ್ರು 54 ವರ್ಷದ ಹಿಂದೆ ಓಪನ್ ಮಾಡಿದ್ರು. ಅದು 47 ವರ್ಷ ನಡೀತು. ಆಮೇಲೆ ಕೋವಿಡ್ ಟೈಮಲ್ಲಿ ನಮಗೆ ಅವ್ರಿಗೆ 72 ಸೊ ಅಲ್ಲೇ ನನ್ನ ಅಕ್ಷರಾಭ್ಯಾಸ ಆಗಿದ್ದು. ಸೊ ಅದರಿಂದ ಆ ಒಂದು ಕನೆಕ್ಷನ್ ಇತ್ತು. ಡಿಸ್ಟ್ರಿಬ್ಯೂಷನ್ ಆಗಲಿ ಪ್ರೊಡಕ್ಷನ್ ಆಗಲಿ ನಾವು ಮಾಡಲ್ಲ, ಎಕ್ಸಿಬಿಷನ್ ಡೆಫಿನೆಟ್ಲಿ ಮಾಡ್ತೀವಿ. ಶಾಂತಲಾ ಥಿಯೇಟರ್ದು ಮೂಲ ಇದೆ ಅಂದರೆ ಅದು ಬೇರೆ ರೀತಿನೇ. ಕನ್ನಡದಲ್ಲಿ ಡಬ್ಬ ಡಬ್ಬಿಂಗ್ ತುಂಬ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. AI ಬಳಸ್ಕೊಂಡು ಡಬ್ಬಿಂಗ್ ಆಗ್ಬಿಡುತ್ತೆ, ಚೆನ್ನಾಗೂ ಆಗುತ್ತೆ. ಆ್ಯಂಡ್ ಕನ್ನಡದವ್ರಿಗೆ ಪಿಕ್ಚರ್ಗಳು ಇಷ್ಟ. ಸೊ ಇವಾಗ ದೃಶ್ಯಮೇ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಥಿಯೇಟ್ರಲ್ಲಿ ದೃಶ್ಯಂ ಕನ್ನಡ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತದೆ. ಇವಾಗ ದೃಶ್ಯಮನ್ನ ಕನ್ನಡದಲ್ಲಿ ರೀಮೇಕ್ ಮಾಡೋ ಅಗತ್ಯ ಬರೋದೇ ಇಲ್ಲ, ಹಾಗಾಗೋಗಿದೆ. ಅದಕ್ಕೆ ಹಂಗೆ ಅಂತ ಇವಾಗ ಸೂಫ್ರಮ್ ಸೋನು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಈ ಒಂದೇ ಸ್ಕ್ರೀನ್, ಒಂದೇ ಶೋ, ಒಂದೇ ಮೂವಿ ಅನ್ನೋವಂಥದ್ದು ಅದೇನು ನಾವು ಮೊದಲು ನಾವು ಬೆಳೆಸಿದ್ದಾಗ ಹೇಗೆ ಇತ್ತೋ ಅದು ಇತ್ತೀಚೆಗೆ ಸ್ವಲ್ಪ ಜನ ಅಲ್ಲಿ ಆ ಕಡೆ ಹೋಗೋದು ಕಮ್ಮಿ ಆಗಿದೆ. ಈಗಲೂ ಸರ್ ಒಳ್ಳೆ ಮೂವಿ ಬಂದರೆ ಯಾವಾಗಲೂ ಜನ ಇರ್ತಾರೆ. ಮೂವಿಯಲ್ಲಿ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಜನ ಇರ್ತಾರೆ. ಅದ್ರ ಪ್ರೇಕ್ಷಕರು ಮನೆಯಲ್ಲಿ ಅವ್ರದ್ದು ಸ್ವಂತವಾದ ಒಂದು ಪ್ರೈವೇಟಾಗಿ ಒಂದು ಮಾಡಿ ಇಟ್ಕೊಂಡಿದ್ರು ಕೂಡ ಇಲ್ಲೇ ಬಂದು ನೋಡೋಕ್ಕೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಅಂತ ಅವರು ಇಲ್ಲಿಗೆ ಬರ್ತಾರೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವೀಸ್ ಬರಬೇಕು. ಆದರೆ ಆ ಥರ ಮಿನಿಮಮ್ ಎಷ್ಟು ಜನ ಪ್ರೇಕ್ಷಕರಿದ್ರೆ ನೀವು ಓಡ್ತೀವಿ ರನ್ ಮಾಡೋದು. ನಾವು ಮೈಸೂರಲ್ಲಿ 15ರಿಂದ 20 ಜನ ಇರಬೇಕು ಮಿನಿಮಮ್ ಪರ್ ಶೋ. 20 ಜನ ಇದ್ದರೆ ನಾವು ಶೋ ರನ್ ಮಾಡ್ತೀವಿ. ಸರ್ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡ್ತೀವಿ. ಖಂಡಿತ ಕನ್ನಡ ಸಿನಿಮಾ ಆದರೆ ಕನ್ನಡ ಹೊರತುಪಡಿಸಿ ತಮಿಳ್, ಮಲಯಾಳಂ ಲೇಬರ್ಸ್ ಜಾಸ್ತಿ ಆಚೆ ಬಂದಿರೋದು. ನೆಕ್ಸ್ಟು ಮೊದಲನೇದಾಗಿ ಕೊಡಗು ಜಿಲ್ಲೆಗೆ ಇಲ್ಲಿ ನಾವು ನಮಗೆ ಒಂದು ಅವಕಾಶ ಸಿಕ್ತು ಇಲ್ಲಿ ಮಲ್ಟಿಪ್ಲೆಕ್ಸ್ ಮಾಡೋದಕ್ಕೆ ಅಂತ. ಸೊ ಆ ಒಂದು ಅವಕಾಶದಲ್ಲಿ ಮೇರೆಗೆ ನಾವು ಈ ಥರ ಒಂದು 3 ಪರದೆ ಇರುವಂಥ ಒಂದು ಮಲ್ಟಿಪ್ಲೆಕ್ಸನ್ನು ಮಾಡಿದ್ದೇವೆ. DRC ಫುಲ್ ಫಾರ್ಮ್ ಅಂತಿಲ್ಲ, 3 ಅಕ್ಷರಗಳು ಅಷ್ಟೇ ಕೇವಲ. ಅದು ನಮ್ಮ ಶುರು ಮಾಡಿದಾಗ ನಮ್ಗೆ ಯಾರು ನಮ್ಮ ಜೊತೆ ಸ್ವಲ್ಪ ಅಸೋಸಿಯೇಟ್ ಆಗಿದ್ರು ಅವರ ಒಂದು ಜ್ಞಾಪಕಾರ್ಥವಾಗಿ ಒಂದೊಂದು ಅಕ್ಷರಗಳನ್ನು ತಗೊಂಡು ಸೇರಿಸಿ ಮಾಡಿರೋದು ಅಷ್ಟೇ. ಅದ್ರಲ್ಲಿ ಬೇರೆ ಏನೂ ಅರ್ಥ ಏನೂ ಇಲ್ಲ ಅದಕ್ಕೆ ಅಷ್ಟೇ.
ಸೊ ಇಲ್ಲಿ ಕೊಡಗು ಒಂದು ಫಾರ್ವರ್ಡ್ ಲುಕ್ಕಿಂಗ್, ಅಂದರೆ ತುಂಬ ಸ್ಟ್ಯಾಂಡರ್ಡ್ ಇದ್ದು ಜನರಿಗೂ ಮತ್ತು ಇಲ್ಲಿ ಪರಿಸರ ಎಲ್ಲದಕ್ಕೂ ಕೂಡ ವೆಲ್ ನೋನ್ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಗುತ್ತಿನಂಥ ಒಂದು ಜಿಲ್ಲೆ ಇದು. ಸೊ ಇಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಇಲ್ಲ ಅನ್ನೋ ಒಂದು ಕೊರತೆ ನಮಗೂ ಕೂಡ ಅನ್ನಿಸ್ತಿತ್ತು. ಅದರ ಒಂದು ಅವಕಾಶ ಸಿಕ್ಕಿದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬಂದು ಹಾಗಾಗಿ ಇದು ಶುರು ಮಾಡಿ ಇವತ್ತು ಇನ್ನೇನು ಒಂದೆರಡು ಪರ್ಮಿಷನ್ ಸಿಗೋದಿದೆ. ಜಿಲ್ಲಾಧಿಕಾರಿಗಳೆಲ್ಲ ಒಂದು ಮೇನ್ ಆಪ್ರೇಟಿಂಗ್ ಲೈಸೆನ್ಸ್ ಒಂದು ಸಿಗೋದಿದೆ. ಅದು ಸಿಕ್ಕಿದ ಕೂಡಲೇ ನಾವು ಪಬ್ಲಿಕ್ಕಿಗೆ ನಾವು ಓಪನ್ ಮಾಡ್ತೀವಿ. ಸೊ ಇದು ಸಂಕ್ಷಿಪ್ತವಾಗಿ ಇದು ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅನ್ನುವಂಥದ್ದು ನಮ್ಮ ಒಂದು ನಿಮ್ಮ ಹತ್ರ ಹೇಳಬೇಕಾಗಿದ್ದ ವಿಷಯ. ಟಾಪ್ ಕ್ಲಾಸ್ ಫೆಸಿಲಿಟೀಸು ಬೆಂಗಳೂರಲ್ಲಿ ಯಾವುದೇ ನೀವು ಚಿತ್ರಮಂದಿರಕ್ಕೆ ಹೋದರೂ ಕೂಡ ಮಧ್ಯಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲಿ ಯಾವ ಥರ ನಾವು ಸೌಲಭ್ಯಗಳನ್ನು ನಾವು ಎದುರು ನೋಡ್ಬೋದೋ ಅದೇ ರೀತಿಯಾದ ಸೌಲಭ್ಯಗಳು ಇಲ್ಲೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಓರಿಯಂಟ್ಮಲ್ಕಿಂತ ಸ್ಕ್ರೀನ್ ಸ್ವಲ್ಪ ದೊಡ್ಡ ಆ ಸ್ಕ್ರೀನು ಇದು ದೊಡ್ಡದು ಇಲ್ಲ, ಆ ಸ್ಕ್ರೀನ್ ಸೈಜು ಅದಕ್ಕೆ ತಕ್ಕಂಗೆ ಇರುತ್ತೆ. ಕೆಲವೊಂದು 48 ಆಡಿಟೋರಿಯಂ ಸೈಜ್ ಡಿಪೆಂಡ್ ಆಗುತ್ತೆ. ಅದು ಬಿಲ್ಡಿಂಗ್ ಸೈಜ್ ಮೇಲೆ ಆಧಾರಿತವಾಗಿರುತ್ತೆ. ಬಿಲ್ಡಿಂಗ್ ದೊಡ್ಡದಿದ್ದಷ್ಟು ಮಾಡೋಕ್ಕೆ ಅವಕಾಶ ಇರುತ್ತೆ. ಇವಾಗ ನಮಗೆ ಇವಾಗ ಇದು ಆಲ್ರೆಡಿ ಇವಾಗ ಇದು ಇರುತ್ತೆ, ಇಷ್ಟು ಬಿಟ್ಟಿರುತ್ತೆ. ಸೊ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಇಷ್ಟು ಬಿಡಬೇಕು ಅನ್ನೋದಿರುತ್ತೆ. ಸೊ ಅದೆಲ್ಲ ಲೆಕ್ಕ ತಗೊಂಡು ಆರ್ಕಿಟೆಕ್ಟ್ ಬಾಂಬೆನವರು ಅವರ ಡಿಸೈನ್ ಮಾಡಿ ಅವರು ಸಹ ಹಲವಾರು ಮಲ್ಟಿಪ್ಲೆಕ್ಸ್ನ ಡಿಸೈನ್ ಮಾಡಿದ್ದಾರೆ. ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಕಿಟೆಕ್ಟ್. ಸೊ ಅವರ ಒಂದು ಡಿಸೈನ್ ಮೇರೆಗೆ ನಾವು ಎಲ್ಲ ಇದನ್ನ ಮಾಡಿ ಕಂಪ್ಲೀಟ್ ಮಾಡಿ ಫೆಸಿಲಿಟೀಸ್ ಎಲ್ಲ ಯಾವುದೇ ರೀತಿ ಕೊರತೆ ಇರಬಾರ್ದು. ಟಾಯ್ಲೆಟ್ ಆಗಲಿ ಅಥವಾ ಆಗಲಿ ಕೇಳಿದಂಗೆ ಫೈರ್ ಫೈಟಿಂಗ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಎವಾಕ್ಯುಯೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಮಾಡಿದ್ದೀವಿ. ಮಾಡ್ತಾ ಇದ್ದೀವಿ ಎಲ್ಲ. ಇವನ್ ಆಲ್ ಸರ್ವಿಸಸ್ ಕೂಡ ನಮ್ಮದು ಏನು ಸ್ನ್ಯಾಕ್ಸ್ ಕೌಂಟರ್ ಇದೆ ಎಲ್ಲ ಪ್ರತಿಯೊಂದು ನಾವು ಸೇಮ್ ಮೈಸೂರಲ್ಲಿ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅದನ್ನೇ ಟಿಕೆಟ್ ದರ ಏನು? ಟಿಕೆಟ್ ದರ ಸರ್ ನಮ್ಮ ಒಬ್ಬರ ಮೇಲೆ ಆಧಾರಿತ ಅಲ್ಲ. ಇವಾಗ ಉದಾಹರಣೆಗೆ ದೊಡ್ಡ ಮೂವಿ ಎಲ್ಲ ಬಂದಾಗ ಡಿಸ್ಟ್ರಿಬ್ಯೂಟರ್ಸ್ ಯಾರು ಪರ್ಚೇಸ್ ಮಾಡಿರ್ತಾರೆ ರೈಟ್ಸ್ನ, ಅವರು ನಮ್ಮ ಜೊತೆಗೆ ಇದು ಮಾಡ್ತಾರೆ, ನೆಗೋಷಿಯೇಷನ್ ಮಾಡ್ತಾರೆ. ನೆಗೋಷಿಯೇಟ್ ಮಾಡ್ಬೇಕಾದ್ರೆ ಇದಕ್ಕಿಂತ ಕಮ್ಮಿ ಇಟ್ಟರೆ ನಾನು ನಿಮಗೆ ಅಂದರೆ ಮೂವಿ ಕೊಡಕ್ಕೆ ಬರ ಅವ್ರದ್ದು ಇರುತ್ತೆ. ನಾವು ಅವ್ರು ಮಾಡ್ತಿರೋ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಅವರು ಪರ್ಚೇಸ್ ಮಾಡ್ಕೊಂಡು ತಂದಿರ್ತಾರೆ ರೈಟ್ಸ್ನ. ಸೊ ಅವರು ನಾವು ಕೂತ್ಕೊಂಡು ಯಾವ ಥರ ಒಂದು ಒಳ್ಳೆಯ ರೇಟ್ ಕಡೆ ಇಡ್ಬೋದೋ, ನಮ್ಮ ಒಂದು ಇದು ಆದಷ್ಟು ಜನ ಬರಲಿ ನೋಡಲಿ ಅಂತ ನಮ್ಮ ಇದಿರುತ್ತೆ. ಬಟ್ ಕೆಲವೊಮ್ಮೆ ಅದು ಸಾಧ್ಯ ಆಗೋದಿಲ್ಲ ಯಾವಾಗಲೂ ಒಂದೇ ಥರ ರೇಟ್ ಇರೋದಕ್ಕೆ. ಇನ್ನೊಂದು ಡೈನಾಮಿಕ್ ಪ್ರೈಸಿಂಗ್ ಥರ ಇರುತ್ತೆ. ರೇಟಲ್ಲಿ ಸಾಯಂಕಾಲದ ಹೊತ್ತು ಅಥವಾ ವೀಕೆಂಡ್ಸು, ನ್ಯಾಷನಲ್ ಹಾಲಿಡೇಸು ಅಂಥ ದಿನ ಜಾಸ್ತಿ ಇರುತ್ತೆ ಸ್ವಲ್ಪ ರೇಟು. ಅದೇ ವೀಕ್ ಡೇ ಬೆಳಗ್ಗೆ ಹೊತ್ತು ಅಲ್ಲ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಪ್ರತಿಯೊಂದು ನಾವು ಮೊದಲು ಒಂದು ಮೈಸೂರಿನಲ್ಲಿ ಹಿಂದೆ ಒಂದು ಇದು ಮಾಡಿದ್ವಿ, ಟ್ಯೂಸ್ಡೇಸ್ಗೆ ಒಂದು ಸ್ಪೆಷಲ್ ರೇಟ್ ಅಂತ, ಅಂಥದ್ದು ಕೂಡ ಮಾಡೋವಂಥ ಅವಕಾಶಗಳಿದೆ. ಸೊ ಜನ ಯಾವ ಥರ ಆದಂಗೆ we will ಹೌದು start doing ಕನ್ನಡ ಸಿನಿಮಾ ಅದೇ ಹೆಚ್ಚು. ಈ ಸಂದರ್ಭ ಎಕ್ಸಿಕ್ಯೂಟಿವ್ ಕೃಷ್ಣ, ಫ್ಲೋರ್ ಮ್ಯಾನೇಜರ್ ರಾಘವೇಂದ್ರ, ಇಂಜಿನಿಯರ್ ಹಾಲೇಶ್, ವ್ಯವಸ್ಥಾಪಕ ಮರ್ವಿನ್ ಪಾಲ್ಗೊಂಡಿದ್ದರು.